ದೀಪಾವಳಿ ಹಬ್ಬದ ಸಂಭ್ರಮದ ನಡುವೆಯೇ ತುಮಕೂರು ಜಿಲ್ಲೆಯಲ್ಲಿ ಆಘಾತಕಾರಿ ದುರಂತವೊಂದು ನಡೆದಿದೆ. ಅಮಾವಾಸ್ಯೆ ದಿನದಂದು ಕೆರೆಗೆ ಬಿದ್ದು ತಂದೆಯೊಬ್ಬರು ಹಾಗೂ ಇಬ್ಬರು ಬಾಲಕಿಯರು ಜಲಸಮಾಧಿಯಾಗಿದ್ದಾರೆ. ಈ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸಮೀಪದ ಯರಕೆಟ್ಟೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಮೃತರನ್ನ ಯರಕೆಟ್ಟೆ ಗ್ರಾಮದ ವೆಂಕಟೇಶ್ 47 ವರ್ಷ, ಅವರ ಮಗಳು ಶ್ರಾವ್ಯ 12 ವರ್ಷ ಹಾಗೂ ವೆಂಕಟೇಶ್ ಅಣ್ಣನ ಮಗಳು ಪುಣ್ಯ 12 ವರ್ಷ ಎಂದು ಗುರುತಿಸಲಾಗಿದೆ. ಮಂಗಳವಾರ ಸಂಜೆ ಸುಮಾರು 4:30 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮನೆಯವರು ಸಂತಸದಿಂದಿದ್ರು. ಆದರೆ ಗ್ರಾಮದ ಕೆರೆಯ ಬಳಿ 3 ಮಂದಿ ಹೋಗಿದ್ರು. ಮೊದಲು ಶ್ರಾವ್ಯ ಹಾಗೂ ಪುಣ್ಯ ಕೆರೆಯ ಬಳಿ ಆಡ್ತಿದ್ರು. ಕೆರೆ ಬಳಿ ಮೂತ್ರ ವಿಸರ್ಜನೆ ಮಾಡ್ತಿದ್ದಾಗ ಶ್ರಾವ್ಯ ಕಾಲು ಜಾರಿ ಕೆರೆಗೆ ಬಿದ್ದಳು ಎಂದು ಹೇಳಲಾಗಿದೆ. ತನ್ನ ಸ್ನೇಹಿತೆಯನ್ನ ರಕ್ಷಿಸಲು ಪುಣ್ಯ ಕೂಡ ಕೆರೆಗೆ ಧುಮುಕಿದಳು. ಆದರೆ ಇಬ್ಬರಿಗೂ ಈಜುಬಾರದ ಕಾರಣ ಅವರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. ಇನ್ನು ಈ ಸಮಯದಲ್ಲಿ ಮತ್ತೊಬ್ಬ ಬಾಲಕಿ ಮನೆಗೆ ಬಂದು ಕೆರೆಗೆ ಬಿದ್ದಿರುವ ವಿಷಯವನ್ನ ತಿಳಿಸಿದ್ದಾಳೆ. ಕೂಡಲೇ ವೆಂಕಟೇಶ್ ಹಾಗೂ ಮಂಜುನಾಥ್ ವೆಂಕಟೇಶನ ಅಣ್ಣನ ಮಗನಾಗಿದ್ದಾರೆ. ಇವರು ರಕ್ಷಣಾ ಕಾರ್ಯಕ್ಕೆ ತೆರಳಿದ್ರು. ಆದರೆ ಬಾಲಕಿಯರನ್ನ ರಕ್ಷಿಸುವ ಪ್ರಯತ್ನದಲ್ಲಿ ವೆಂಕಟೇಶ್ ಕೂಡ ಕಾಲು ಜಾರಿ ಕೆರೆಗೆ ಬಿದ್ದಿದ್ದಾರೆ. ಅವರಿಗೂ ಈಜು ಬಾರದಿದ್ದರಿಂದ ಮೂವರು ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.